ಹಲೋ ಕೆ.ಸಿ.ಟಿ ಸ್ಟೂಡೆಂಟ್ಸ್, ಈ ವಿಡಿಯೋ ಬಂದ್ಬಿಟ್ಟು ನಿಮ್ಮ ಮಾಕ್ ರಿಸಲ್ಟ್ ಬಗ್ಗೆ ಇರುತ್ತೆ. ನೀವು ಮಾಕ್ ರಿಸಲ್ಟ್ ಲಿಂಕ್ ಎಲ್ಲಿರುತ್ತೆ, ಹೇಗೆ ಚೆಕ್ ಮಾಡ್ಕೊಳ್ಬೇಕು, ಅದಾದ್ಮೇಲೆ ಏನು ಇಂಪಾರ್ಟೆಂಟ್ ಥಿಂಗ್ಸ್ನ ನೀವು ಫಾಲೋ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿರ್ತೀನಿ. ಸೊ ವಿಡಿಯೋನ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಈ ಪೇಜ್ ಎಲ್ಲರಿಗೂ ಗೊತ್ತಿರುತ್ತೆ, ಅಡ್ಮಿಷನ್ ಸೆಕ್ಷನ್ ಅಂತ ಇರುತ್ತೆ. ಇಲ್ಲಿ ಹೋಗಿ UGCET 2026 ಅಂತ ಕ್ಲಿಕ್ ಮಾಡಿ, ಇಲ್ಲೇ ಬಂದಿರುತ್ತೆ ಲಿಂಕ್. ಓಕೆ, ಏನಂತ ಲಿಂಕ್ ಬಂದಿರುತ್ತೆ, UGCET 2026 ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಮತ್ತೆ ಡೇಟ್ ಬಂದ್ಬಿಟ್ಟು 6 ಜುಲೈ ಇರುತ್ತೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಹಾಕಬೇಕು. ಡೇಟ್ ಆಫ್ ಬರ್ತ್ ಹಾಕಿದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಇದೆ ಅಲ್ವಾ, ಇಲ್ಲೇನೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ನಿಮಗೆ ಸಿಕ್ಕಿರೋ ಕಾಲೇಜು ಮತ್ತೆ ಯಾವ್ದು ಕೋಟಾದಲ್ಲಿ ಸಿಕ್ಕಿದೆ. ಓಕೆ, ನೀವು ಯಾವುದೇ ಒಂದು ಕೋಟಾಕ್ಕೆ ಬಿಲಾಂಗ್ಸ್ ಆಗಿದ್ರು ಕೂಡ, ST ಹೈದರಾಬಾದ್ ಕರ್ನಾಟಕ ಎಲ್ಲ ಬಿಲಾಂಗ್ಸ್ ಆಗಿದ್ರು ಕೂಡ ನಿಮಗೆ ಯಾವ ಕೋಟಾದಲ್ಲಿ ಸಿಕ್ಕಿದೆ, SNQ ಸಿಕ್ಕಿದೆನಾ, ST ಹೈದರಾಬಾದ್ ಸಿಕ್ಕಿದೆನಾ, STಗೆ ಕನ್ನಡ ಮೀಡಿಯಂ ಸಿಕ್ಕಿದೆನಾ, ಮತ್ತೆ ಫೀಸ್ ಎಷ್ಟಿದೆ ನಿಮ್ಮ ಕಾಲೇಜು ಎಲ್ಲಾನು ಇಲ್ಲೇನೆ ಡಿಸ್ಪ್ಲೇ ಆಗುತ್ತೆ. ಇದ್ರ ಮೇಲೆ ನೀವು ಅಡ್ಮಿಷನ್ ಮಾಡ್ಕೊಳಕ್ಕಾಗಲ್ಲ. ಇದು ಬಂದ್ಬಿಟ್ಟು ಬರೀ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್. ಓಕೆ, ಬಟ್ 99% ಸೇಮ್ ಇರುತ್ತೆ. ನೀವು ಚೇಂಜಸ್ ಮಾಡ್ಬೇಕಂತಂದ್ರೂ ಚೇಂಜಸ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಕಾಲೇಜ್ ಮತ್ತೆ ಡಿಲೀಟ್ ಮಾಡ್ಬೋದು. ಪ್ರಿಫರೆನ್ಸ್ ಆರ್ಡರ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಯಾವ ರೀತಿ ಚೇಂಜ್ ಮಾಡ್ಕೊಳ್ಬೇಕನ್ನೋದು ಲೈವ್ ವಿಡಿಯೋ ನಾನು ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಮೇಲೆ ಒಂದು ಸ್ಟೂಡೆಂಟ್ ಲಾಗಿನ್ ಆಗಿ ಆ ಸ್ಟೂಡೆಂಟ್ ಯಾವ ಕಾಲೇಜ್ ಸಿಕ್ಕಿದೆ ಮತ್ತೆ ನಾನು ಟ್ರಿಕ್ಸ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಚೇಂಜಸ್ ಮಾಡ್ತೀನಿ ಅಂತಾನು ಕ್ಲಿಯರ್ ಆಗಿ ಅದರಲ್ಲಿ ಹೇಳಿರ್ತೀನಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಂದರೆ ಯಾವ ಟೈಮಲ್ಲಿ ಬರುತ್ತೆ ನಿಮ್ಮ ಮಾಕ್ ರಿಸಲ್ಟ್ ಇವತ್ತಂತಂದರೆ, KN ಅವರು ಆಲ್ರೆಡಿ ಹೇಳಿರೋ ಹಾಗೆ 6 ಜುಲೈಗೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ 11 ಗಂಟೆ ಆದಮೇಲೆ ಅಂತ ಹೇಳಿದ್ದಾರೆ. ಕರೆಕ್ಟಾಗಿ ಎಕ್ಸಾಕ್ಟ್ ಟೈಮ್ ಹೇಳಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು 6 ಗಂಟೆಗಿಂತ ಸಾಯಂಕಾಲ 6 ಗಂಟೆಗಿಂತ ಮುಂಚೆ ನಿಮ್ಮ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ತಕ್ಷಣ ಬರೀ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನೋಡ್ಕೊಳ್ಳಿ. ಓಕೆ, ಅದಾದ್ಮೇಲೆ 1 ಗಂಟೆ ಆದಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಪ್ರಿಫರೆನ್ಸ್ ಆರ್ಡರು, ಕಾಲೇಜ್ ಆ್ಯಡ್ ಮಾಡೋಕ್ಕೆ ಆಪ್ಷನ್ ಎಂಟ್ರಿ ಪೋರ್ಟಲ್ನ ಅನೇಬಲ್ ಮಾಡ್ತಾರೆ, ಅಂದರೆ ಓಪನ್ ಮಾಡ್ತಾರೆ ಮತ್ತೊಂದು ಸಲ. ಬಟ್ ಯಾರು ನೀವು ಏನು ಆಪ್ಷನ್ ಎಂಟ್ರಿ ಮಾಡೋಕ್ಕೋಗ್ಬೇಡಿ. ಇವತ್ತು ಮಾಡ್ತಿದ್ರೆ ಏನಾಗುತ್ತೆ, ಸ್ಟೂಡೆಂಟ್ಸ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಚೆಕ್ ಮಾಡ್ತಾ ಇರ್ತಾರೆ. ಮತ್ತು ನೀವು ಆಪ್ಷನ್ ಎಂಟ್ರಿ ಚೇಂಜಸ್ ಮಾಡೋಕೆ ಹೋದಾಗ ನೀವು ಆ್ಯಡ್ ಮಾಡ್ತಾ ಇರೋ ಕಾಲೇಜ್ ಡಿಲೀಟ್ ಆಗೋದು, ಇಲ್ಲ ಸರ್ವರ್ ಇಶ್ಯೂ ಬರೋದು, ಈ ರೀತಿ ಬರುತ್ತೆ. ಇವತ್ತು ಏನು ಮಾಡಬೇಡಿ, ಆರಾಮ್ಸೆ ಇದ್ಬಿಡಿ. ನಾಳೆ ಜುಲೈ 7th ಏನು ಮಾಡ್ತೀರಾ ಅಂತಂದರೆ, ಯಾರೆಲ್ಲ ಮೊಬೈಲಲ್ಲಿ ಮಾಡ್ತೀರಾ, ಮನೆಯಲ್ಲಿ ಮಾಡ್ತೀರಾ ಆಪ್ಷನ್ ಎಂಟ್ರಿನ, ನೀವು ಸಾಯಂಕಾಲ ಒಂದು 8 ಗಂಟೆ ಆದಮೇಲೆ 7th ಜುಲೈ 8 ಗಂಟೆ ಆದಮೇಲೆ ಆಪ್ಷನ್ ಎಂಟ್ರಿನ ಚೇಂಜಸ್ನ ಮಾಡ್ಕೊಳ್ಳಿ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಯಾವ್ದು ಕಾಲೇಜ್ ಡಿಲೀಟ್ ಮಾಡಬೇಕು, ಯಾವ ಕಾಲೇಜ್ ಮಿಸ್ ಮಾಡಿದರೆ ಏನು ಆ್ಯಡ್ ಮಾಡಬೇಕು, ಮತ್ತು ಏನು ಪ್ರಿಫರೆನ್ಸ್ ಆರ್ಡರ್ ಚೇಂಜ್ ಮಾಡಬೇಕು ಅನ್ನೋದೆಲ್ಲನೂ ಗೊತ್ತಿರುತ್ತೆ. ಆದರೂ ನಾನು ನಿಮಗೆ ಲೈವ್ ಆಗಿ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಯಾರೆಲ್ಲ ಕಂಪ್ಯೂಟರ್ ಸೆಂಟರಲ್ಲಿ ಹೋಗಿ ಮಾಡಿಸ್ತಾ ಇರ್ತೀರಾ ಆಪ್ಷನ್ ಎಂಟ್ರಿನ, ನೀವು 7th ಜುಲೈ ಆಫ್ಟರ್ನೂನ್ ಹೋಗ್ಬಿಟ್ಟು ಮಾಡಿಸಿ. ಯಾವುದೇ ರೀತಿಯ ಸರ್ವರ್ ಇಶ್ಯೂ ಬರೋದಿಲ್ಲ. ಮತ್ತು ಆಪ್ಷನ್ ಎಂಟ್ರಿ ಬಂದುಬಿಟ್ಟು 3 ಡೇಸ್ ಓಪನ್ ಇರುತ್ತೆ, 4 ಡೇಸ್. ಓಕೆ, 6th ಇಂದ 4 ಡೇಸು, ಬಟ್ ನಾನು 6 ಕೌಂಟ್ ಮಾಡ್ತಿಲ್ಲ. 7th 8th 9th ಜುಲೈವರೆಗೆ ಓಪನ್ ಇರುತ್ತೆ. ಅದು 9th ಜುಲೈ 10 ಗಂಟೆವರೆಗೇನೆ ಓಪನ್ ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಸಾಯಂಕಾಲವರೆಗೂ ಅಂತ ಆ ರೀತಿ ತಿಳ್ಕೊಳ್ಬೇಡಿ. ಮತ್ತು ನಿಮ್ಮ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಬಂದುಬಿಟ್ಟು 15 15th ಜುಲೈಗೆ ಬಂದುಬಿಡುತ್ತೆ. 11 ಗಂಟೆ ಆದಮೇಲೆ ಅಂತ ಹೇಳ್ತದೆ, ಬಟ್ ಈವ್ನಿಂಗ್ ಬಂದುಬಿಡುತ್ತೆ. ಸೊ ಸರ್ವರ್ ಇಶ್ಯೂಯಿಂದ ಇವತ್ತು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಸಾಯಂಕಾಲದವರೆಗೂ ಬರ್ಬೋದು. ಕಾಲೇಜ್ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಪದೇ ವೆಬ್ಸೈಟ್ನ ಚೆಕ್ ಮಾಡ್ಕೊಳ್ಳಬೇಡಿ. ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಜಾಯ್ನ್ ಆಗಿ ನಾನು ಬೇಗ ನಿಮಗೆ ಅಪ್ಡೇಟ್ ಮಾಡಿರ್ತೀನಿ. ಮತ್ತು ಸ್ಟೂಡೆಂಟ್ಸ್, ನಿಮಗೆ ಕಮೆಂಟ್ ಮಾಡಿ, ನಿಮ್ಮ ಡ್ರೀಮ್ ಕಾಲೇಜ್ ಏನಿದೆ ಅದನ್ನು ನೀವು ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾರೆ, ವೇಟಿಂಗ್ ಅಂತ ಕಮೆಂಟ್ ಮಾಡಿ, ನಾವು ರೆಸ್ಪಾಂಡ್ ಮಾಡಿರ್ತೀವಿ. ಮತ್ತು ನಿಮ್ಮ ಕ್ವಶನ್ಸ್ ಏನೇ ಇರಲಿ ಕಮೆಂಟ್ ಹಾಕಿರಿ, ನಾವು ರೆಸ್ಪಾನ್ಸ್ ಮಾಡ್ತಿರ್ತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಕಾಲೇಜ್ ಅಣ್ಣ, ಬಾಯ್. ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನಂತಂದರೆ, ಮಾಕ್ ಅಲಾಟ್ಮೆಂಟ್ ಆದಮೇಲೆ ಯಾವುದೇ ಚಾಯ್ಸ್ ಸೆಲೆಕ್ಷನ್ ಇರಲ್ಲ. ಬರೀ ನೀವು ಮಾಕ್ ಅಲಾಟ್ಮೆಂಟ್ ನೋಡ್ಕೊಳ್ಬೋದು, ಮತ್ತು ಆಪ್ಷನ್ ಎಂಟ್ರಿ ಚೇಂಜಸ್ ಮಾಡ್ಬೋದು. ಅದಾದಮೇಲೆ ಮತ್ತೆ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಆಗುತ್ತೆ. ಸರಿನಾ, ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ 15th ಜುಲೈ. ಸೊ ಅವಾಗೇನಾಗುತ್ತೆ, ಕರೆಕ್ಟಾಗಿ ಗೊತ್ತಾಗುತ್ತೆ. ನೀವು ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಳ್ಬೋದು, ಅಡ್ಮಿಷನ್ ಮಾಡ್ಕೊಳ್ಬೋದು. ನಿಮ್ಮ ರಿಯಲ್ ಪ್ರೊಸೆಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನಾವು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಅದು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ಮಾತ್ರ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.